ಈ ಕೃಷ್ಣಾವತಾರ ಅದು ಜಯಂತಿ ಮುಹೂರ್ತದಲ್ಲಿ ಆಯಿತು. ಜಯಂತಿ ಅಂದರೆ ಜಯವನ್ನು ಕೊಡುವ ಮುಹೂರ್ತ. ಯಾವಾಗ ದೇವರು ಅವತರಿಸಿದ ಆ ಕಾಲಕ್ಕೇ ಜಯ ಬಂತಂತೆ. ನಮ್ಮ ದೇವರು ಆ ಕಾಲಕ್ಕೂ ಜಯವನ್ನು ಕೊಟ್ಟ. ಆ ಜಯಂತಿ ಮುಹೂರ್ತದಲ್ಲಿ ಅವತಾರ ಮಾಡಿದ ನಮ್ಮ ದೇವರು. ಹಾಗಾಗಿ ಕಾಲಕ್ಕೂ ಜಯ. ಕಾಲಕ್ಕೆ ಎಷ್ಟು ಜಯ ಅಂತಂದರೆ ಆ ಕೃಷ್ಣ ಅಷ್ಟಮಿಯನ್ನು ಇವತ್ತೂ ನಾವು ಆಚರಣೆ ಮಾಡ್ತೇವೆ. ಮಧ್ಯರಾತ್ರಿ ತನಕ ಕಾದು ಕೂತು ನಾವು ಅರ್ಘ್ಯ ಕೊಡ್ತೇವೆ. ನಾವು ಕೃಷ್ಣಾವತಾರದ ಸ್ಮರಣೆ ನಾವು ಮಾಡ್ತೇವೆ. ಎಲ್ಲ ಕಡೆ ಅದರ ಉತ್ಸವವನ್ನು ಆಚರಣೆ ಮಾಡ್ತೇವೆ. ವಿಟ್ಲಪಿಂಡಿ ಅಂತ ಮರುದಿವಸ ವೈಭವದ ಉತ್ಸವ ಮಾಡ್ತೇವೆ ನಾವು. ಯಾಕೆಂತಂದರೆ ಕೃಷ್ಣಾವತಾರ ಒಳ್ಳೆಯವರ ಕಷ್ಟದಲ್ಲಿ ಅವರ ಕಷ್ಟ ಪರಿಹಾರಕ್ಕೋಸ್ಕರ ಆದಂತಹ ಅವತಾರ. ಆದ್ದರಿಂದ ನಮ್ಮ ದೇವರು ಮಧ್ಯರಾತ್ರಿಯಲ್ಲಿ ಸೆರೆಮನೆಯಲ್ಲಿ ಅಂದರೆ ಕಷ್ಟದಲ್ಲಿರುವಾಗ ಆ ಕಷ್ಟ ಪರಿಹಾರಕ್ಕೋಸ್ಕರವಾಗಿ ದೇವರು ಅವತಾರ ಮಾಡಿತ್ತು. ಹಾಗಾಗಿ ಕೃಷ್ಣನ ಆ ಅವತಾರ ದೇವಕಿ ವಸುದೇವರ ಮುಂಭಾಗದಲ್ಲಿ ಸೆರೆಮನೆಯಲ್ಲಿ ನಡೆಯಿತು. ದೇವಕಿ ವಸುದೇವರು ಕಣ್ಣಲ್ಲಿ ನೋಡ್ತಾರೆ, ಕಣ್ಣು ಒಪ್ಪಿಕೊಳ್ಳುವುದಿಲ್ಲಂತೆ ನನ್ನ ಮಗು ಅಂತ. ಯಾಕೆಂತಂದರೆ ತಮದ್ಭುತಂ ಬಾಲಕಂ ಅಂತ ಭಾಗವತ ಹೇಳುತ್ತೆ. ಅದು ಅದ್ಭುತವಾದ ಬಾಲಕ, ಅದು ಚಿಕ್ಕ ಮಗು ಅಲ್ಲ, ಅದು ಅದ್ಭುತಂ ಬಾಲಕಂ ಅಂತ. ಯಾಕೆ ಅದ್ಭುತ ಅಂತಂದರೆ ಸಾಮಾನ್ಯವಾಗಿ ಮಕ್ಕಳಿಗೆ 2 ಕೈ ಇರ್ತದೆ. ನಮ್ಮ ದೇವರಿಗೆ 4 ಕೈ ಇತ್ತು. ಸಾಮಾನ್ಯವಾಗಿ ಬರೀ ಕೈಯಲ್ಲಿ ಬರುವ ಕ್ರಮ. ಆದರೆ ನಮ್ಮ ದೇವರು ಬರೀ ಕೈಯಲ್ಲಿ ಬರಲಿಲ್ಲ. ನಮ್ಮ ದೇವರು ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ಭಗವಂತ ಅವತರಿಸಿದ್ದ. ಸಾಮಾನ್ಯವಾಗಿ ಮಕ್ಕಳು ಬರುವಾಗ ನಗ್ನರಾಗಿ ಬರಿಮೈಯಲ್ಲಿ ಬರ್ತಾರೆ. ನಮ್ಮ ದೇವರು ಪೀತಾಂಬರಧಾರಿಯಾಗಿ ಬಂದಿದ್ದ ಅಂತೆ. ಯಾವ ಮಕ್ಕಳು ಬರುವಾಗ ಬಂಗಾರ ಹಾಕ್ಕೊಂಡು ಬರುವುದಿಲ್ಲ ಅಂತೆ. ನಮ್ಮ ದೇವರು ಸರ್ವಾಲಂಕಾರ ಭೂಷಿತನಾಗಿ ಬರ್ತಾನೆ ಅಂತೆ. ನಾವೆಲ್ಲ ಬರುವಾಗ ಹೊಲಸುಮೆಯಿಂದ ಬರ್ತೇವೆ, ಹೊಲಸು ಹಿಡ್ಕೊಂಡು ಬರ್ತೇವೆ. ನಮ್ಮ ದೇವರು ಪರಿಶುದ್ಧ ಗಾತ್ರನಾಗಿ ಬರ್ತಾನೆ ಅಂತೆ. ಚಿನ್ಮಯನಾಗಿ ಆನಂದಮಯನಾಗಿ ದೇವರು ಬರ್ತಾನೆ ಅಂತೆ. ಹಾಗಾಗಿ ವಸುದೇವ ದೇವರಿಕೆಯರಿಗೆ ಕಣ್ಣು ನಂಬಲಿಕ್ಕಾಗಲಿಲ್ಲ ಅಂತೆ. ಸಾಮಾನ್ಯವಾಗಿ ಹುಟ್ಟಿದ ಮಗು ಒಂದು ಗೇಣುದ್ದ ಇರ್ತದೆ ಅಷ್ಟೇ. ಆದರೆ ನಮ್ಮ ದೇವರು ಇಡೀ ಸೆರೆಮನೆಯನ್ನೇ ವ್ಯಾಪಿಸಿದ್ದಂತೆ. ಅಷ್ಟು ದೊಡ್ಡ ದೇಹ ದೇವಕಿಯ ಗರ್ಭದಲ್ಲಿ ಹೇಗಿರಲಿಕ್ಕೆ ಸಾಧ್ಯ? ಹಾಗಾಗಿ ದೇವಕಿ ತಿರಸ್ಕಾರ ಮಾಡ್ತಾಳಂತೆ. ನನ್ನ ಮಗು ಅಲ್ಲ ಅಂತ ತಿರಸ್ಕಾರ ಮಾಡ್ತಾರೆ ಅಂತೆ. ಯಾಕೆಂದರೆ ನನ್ನ ಗರ್ಭದಿಂದ ಬಂದ ಮಕ್ಕಳನ್ನೆಲ್ಲ ನೋಡಿದ್ದೇನೆ, 6 ಮಕ್ಕಳು. ಆದರೆ ಯಾವ ಮಕ್ಕಳಿಗೂ ಇಂಥದ್ದು ಇರಲಿಲ್ಲ, ವೇಷಭೂಷಗಳಿರಲಿಲ್ಲ. ಇದೊಂದು ಅಪರೂಪದ ರೂಪ. ಹಾಗಾಗಿ ನಮ್ಮದಲ್ಲ, ಇದು ದೇವರೇ ಸಾಕ್ಷಾತ್ತಾಗಿ ಬಂದಿದ್ದಾನೆ. ಅದ್ಭುತಂ ಅಂತ ಅದನ್ನು ವರ್ಣನೆ ಮಾಡಿದ್ದಾರೆ. ಅದ್ಭುತವಾದ ರೂಪ ಭಗವಂತನದ್ದು. ದೇವಕಿ ಹೇಳ್ತಾಳೆ, ಸ್ವಾಮಿ, ನನಗೆ ಈ ರೂಪವನ್ನು ನೋಡಲಿಕ್ಕೆ ನನ್ನ ಕಣ್ಣಿಗೆ ಆಗ್ತಾ ಇಲ್ಲ. ಉಪಸಂಹಾರ ವಿಶ್ವಾತ್ಮನ್, ಈ ರೂಪವನ್ನು ನೀನು ಉಪಸಂಹಾರ ಮಾಡು. ಪುಟ್ಟ ರೂಪವನ್ನು ನಮಗೆ ತೋರಿಸು. ಈ ಬೃಹತ್ತಾದ ರೂಪ ನೋಡುವ ಶಕ್ತಿ ನಮಗಿಲ್ಲ. ಸಾಮಾನ್ಯವಾಗಿ ಈ ನಾಸ್ತಿಕವಾದ ನಮ್ಮ ಮುಂದೆ ಇದೆ. ದೇವರಿದ್ದರೆ ಕಾಣಿಸ್ಲಿ ಅಂತ, ದೇವರಿದ್ದರೆ ಕಾಣಿಸ್ಲಿ ಅಂತ ನಾವು ವಾದ ಮಾಡ್ತೇವೆ. ಆದರೆ ಆ ದೇವರನ್ನು ನೋಡುವ ಶಕ್ತಿ ನಮಗಿದೆಯಾ? ನೋಡಿ, ಮಧ್ಯಾಹ್ನ ಹೊತ್ತು ಸೂರ್ಯ ಉದಯಿಸಿರ್ತಾನೆ, ನಡುನೆತ್ತಿಯಲ್ಲಿರ್ತಾನೆ. ಇವನು ಕಣ್ಣಿಗೆ ಸೂರ್ಯನನ್ನು ಎದುರಾಗಿ ನೋಡುವ ಶಕ್ತಿ ಇದೆನಾ? ಕಣ್ಣು ಮುಚ್ಚಿಕೊಳ್ತದೆ, ನೋಡಲಿಕ್ಕಾಗೋದಿಲ್ಲ. ಸೂರ್ಯನ ಬೆಳಕನ್ನೇ ನೋಡಲಿಕ್ಕೆ ಸಾಧ್ಯ ಇಲ್ಲ ಈ ಕಣ್ಣಿಗೆ. ಆ ಸೂರ್ಯನಿಗೆ ಬೆಳಕನ್ನು ಕೊಟ್ಟ ಆ ದೇವರನ್ನು ನೋಡಲಿಕ್ಕೆ ಸಾಧ್ಯನಾ? ಅಸಾಧ್ಯವಾದ್ದು. ಹಾಗಾಗಿ ಈ ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ದೇವರೇ ಒಂದು ಕಣ್ಣನ್ನು ಕೊಟ್ಟರೆ ಆ ಕಣ್ಣಿನ ಮೂಲಕ ನೋಡ್ಬೋದು ಅಷ್ಟೇ ಹೊರತು ಇದು ಅಸಮರ್ಥ, ದುರ್ಬಲ. ಹಾಗಾಗಿ ದೇವರಿದ್ದರೆ ಕಾಣಿಸ್ಲಿ ಅಂತಂದರೆ ಕಣ್ಣು ಕುರುಡಾಗಬೇಕಷ್ಟೇ, ಈ ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇವಕಿ ಹೇಳ್ತಾಳೆ, ಎಂತಹ ರೂಪ, ವ್ಯಾಪ್ತವಾದ ರೂಪ ಅಂತ. ಶ್ರೀಮದ್ ಭಾಗವತ ಭಗವಂತನ ಬೇರೆ ಬೇರೆ ಅವತಾರಗಳನ್ನು ಚಿತ್ರಿಸಿದೆ. ಅಷ್ಟಮಸ್ಕಂದದ ಕೊನೆಗೆ ಮತ್ಸ್ಯಾವತಾರವನ್ನು ಚಿತ್ರಿಸಿದೆ. ವೈವಸ್ವತ ಮನು ಅವನು ಸಂಧ್ಯಾವಂದನೆಗೆ ಅಂತ ಸಮುದ್ರದ ಹತ್ರ ಬರ್ತಾನೆ, ಅರ್ಘ್ಯ ಕೊಡ್ತಾನೆ. ಅರ್ಘ್ಯ ಕೊಡಲಿಕ್ಕೆ ನೀರನ್ನು ಬೊಗಸೆಯಲ್ಲಿ ತುಂಬಿಸಿದರೆ ಮೀನು ಬಂತು.
ಮೀನನ್ನು ಕೆಳಗಿಡಬೇಕು ಅಂತ ಹೊರಟ. ಮೀನು ಮಾತಾಡಿತು, ಕೆಳಗಿಡಬೇಡ, ನಾನು ಕರ್ಕೊಂಡೋಗು, ನಿನ್ನೊಟ್ಟಿಗೆ ಬರ್ತೇನೆ ಅಂತ. ಎಲ್ಲಿಯಾದರೂ ಮೀನು ಮಾತಾಡುವುದುಂಟ? ಮೀನು ಮಾತಾಡಿತಂತೆ, ನನ್ನನ್ನು ಕರ್ಕೊಂಡೋಗು ಅಂತ ಕರ್ಕೊಂಡು ಹೊರಟ. ಭಾಗವತ ಹೇಳುತ್ತೆ, ದೇವರನ್ನು ನಾವು ಅನನ್ಯ ನಿಷ್ಠೆಯಿಂದ ಮಾಡಿದರೆ ದೇವರೇ ನಮ್ಮೊಟ್ಟಿಗೆ ಬರ್ತಾರೆ ಅಂತ. ಎಲ್ಲಿಯಾದರೂ ಸಂಧ್ಯಾವಂದನೆ ಮಾಡುವಾಗ, ಪೂಜೆ ಮಾಡುವಾಗ ದೇವರು ನಮ್ಮಲ್ಲಿ ಬರುವುದುಂಟ? ಬರ್ತದೆ. ವಯಸ್ಸದ ಮನು ಅದಕ್ಕೆ ಉದಾಹರಣೆ ಅಂತ ಹೇಳಿತು. ಆ ಮೀನನ್ನು ಹಿಡ್ಕೊಂಡು ಬರ್ತಾನೆ, ಅದು ದೊಡ್ಡದಾಯಿತು. ಬಾವಿಯಲ್ಲಿ ತುಂಬಲಿಲ್ಲ, ಕೆರೆಯಲ್ಲಿ ತುಂಬಲಿಲ್ಲ, ನದಿ ಚಿಕ್ಕದಾಯಿತು, ಸಮುದ್ರ ಸಾಕಾಗಲೇ ಇಲ್ಲ, ಕೊನೆಗೆ ಅಲ್ಲೇ ಬಿಟ್ಟು ಬರ್ತಾನೆ ಅಂತೆ. ಅದು ಭಗವಂತ. ಆ ಮೀನು ದೊಡ್ಡದಾಯಿತು, ಸಮುದ್ರದಲ್ಲಿ ತುಂಬುವಷ್ಟು ದೊಡ್ಡದಾಯ್ತಂತೆ. ಅದೇನು ದೇವರು ದೊಡ್ಡದಾದ ಅಲ್ಲ, ಅವನ ವೈವಸ್ವದ ಮನುವಿನ ಶ್ರಾದ್ದದೇವನ ಉಪಾಸನೆ ಅದು ದೊಡ್ಡದಾಯಿತು. ಅದು ಹೇಗಿರಬೇಕು ನಮ್ಮ ಉಪಾಸನೆ ಅಂತಂದರೆ, ಇವತ್ತಿಗಿಂತ ನಾಳೆ ದೊಡ್ಡದಾಗಬೇಕು, ನಾಳೆಗಿಂತ ನಾಡ್ದು ಉಪಾಸನೆ ಜಾಸ್ತಿ ಆಗಬೇಕು. ನಮ್ಮದೆಲ್ಲ ಪೂಜೆ ಜಪ ಪಾರಾಯಣ ಎಲ್ಲ ಹೇಗಿರ್ತದೆ ಅಂತಂದರೆ, ಮೊದಲನೇ ದಿವಸ ತಾಸುಗಟ್ಟಲೆ 2 ತಾಸು ಇರ್ತದೆ, ಮರುದಿವಸ 1 ಗಂಟೆಗೆ ನಿಲ್ತದೆ, ಆಮೇಲೆ ಅರ್ಧ ಗಂಟೆ, ಆಮೇಲೆ 10 ನಿಮಿಷ, ಮತ್ತು ನಿನ್ನೆನೇ ಆಗಿದೆ ಅಂತ ಮುಗಿಸಿಬಿಡ್ತೇವೆ ನಾವು. ಹಾಗಾಗಬಾರದು. ದಿನದಿಂದ ದಿನಕ್ಕೆ ನಮ್ಮ ಆನ್ನಿಕಗಳು, ನಮ್ಮ ಆಚರಣೆಗಳು ಅದು ಬೆಳೀತಾ ಬರಬೇಕು ಅಂತ ಮತ್ಸ್ಯಾವತಾರದಿಂದ ನಾವು ಕಲಿಯಬೇಕಾದ್ದು. ಮತ್ಸ್ಯನಾಗಿ ಭಗವಂತ ಬೆಳೆದ ಕತೆ ಬೃಹತ್ತಾದ್ದು, ಮನುವಿಗೆ ತನ್ನ ಮನೆಯಲ್ಲಿ ಇಟ್ಟುಕೊಳ್ಳಿಕ್ಕಾಗದೇ ಇದ್ದ ರೂಪ ಅಂತ. ಮತ್ಸ್ಯಾವತಾರದ ಮೂಲಕ ಭಗವಂತನ ವ್ಯಾಪ್ತಿಯನ್ನು ಭಾಗವತ ಉಲ್ಲೇಖ ಮಾಡಿದೆ. ಕೂರ್ಮಾವತಾರ ನಿನ್ನೆ ನಾವು ನೋಡಿದ್ದೇವೆ. ಆ ಮಂದರ ಪರ್ವತ ಕುಸಿದಾಗ ಆ ಕೂರ್ಮ ಎಲ್ಲ ಕಡೆ ಇಡೀ ಬೆಟ್ಟದಲ್ಲಿ ಮಥನೆ ಮಾಡುವವರ ಒಳಗೆ ಹಗ್ಗದಲ್ಲಿ ಎಲ್ಲ ಕಡೆ ತುಂಬಿದ ಕಥೆಯನ್ನು ನಾವು ನೋಡಿದ್ದೇವೆ. ವರಾಹ ನಾವು ಮೊದಲನೇ ದಿನ ನೋಡಿದ್ದೇವೆ. ನಾವು ಆ ಪುಟ್ಟ ರೂಪ ಬ್ರಹ್ಮದೇವರ ಮೂಗಿನಿಂದ ಬಂತು, ಅದು ಹಿರಣ್ಯಾಕ್ಷನ ಮುಂಭಾಗದಲ್ಲಿ ಬೃಹತ್ತಾಗಿ ಬೆಳೆದು ಇಡೀ ಭೂಮಿಯನ್ನು ಎತ್ತುಕೊಂಡಿತು ಅಂತ ಬೃಹದ್ರೂಪವನ್ನು ವರ್ಣನೆ ಮಾಡಿದೆ. ನರಸಿಂಹಾವತಾರನೂ ಹಾಗೆಯೇ, ಎಲ್ಲಿದ್ದಾನೆ ನಿನ್ನ ದೇವರು ಅಂತ ಹಿರಣ್ಯಕಶಿಪು ಪ್ರಹ್ಲಾದನ ಮುಂದೆ ಆಕ್ಷೇಪ ಮಾಡಿದಾಗ ದೇವರು ಎಲ್ಲ ಕಡೆ ತುಂಬಿ, ಎಲ್ಲ ಕಂಬ ಎಲ್ಲ ಕಡೆ ಎಲ್ಲಿ ತುಂಬಿದ ಕಥೆಯನ್ನು ಭಾಗವತ ಉಲ್ಲೇಖ ಮಾಡಿದೆ. ವಾಮನ ಪುಟ್ಟ ರೂಪದಿಂದ ಬಂದ, 3 ಅಡಿ ಅಳೆಯಬೇಕಾದರೆ ಭೂವ್ಯೋಮ ವ್ಯಾಪಿಸಿ ಸುತಳ ಲೋಕದ ತನಕ ವ್ಯಾಪಿಸಿರತಕ್ಕಂತಹ ಕಥೆಯನ್ನು ನಾವು ಕಂಡಿದ್ದೇವೆ. ರಾಮದೇವರು ಯುದ್ಧ ಮಾಡುವಾಗ ರಾಮ ಪುರಸ್ತಾತ್ ಪರತೋಪಿ ರಾಮ, ರಾವಣನಿಗೆ ಯುದ್ಧ ಮಾಡಲಿಕ್ಕಾಗಲಿಲ್ಲ ಅಂತೆ. ಯಾಕಂದರೆ ಎಲ್ಲಿ ನೋಡಿದರೂ ರಾಮನೇ, ಎಲ್ಲಿ ಯುದ್ಧ ಮಾಡಬೇಕು? ಹಿಂದೆ ನೋಡ್ತಾನೆ ರಾಮ, ಬಲಬದಿಯಲ್ಲಿ ನೋಡ್ತಾನೆ ರಾಮ, ಎಲ್ಲಿ ನೋಡಿದರೂ ರಾಮ, ಅವನಿಗೆ ಆರಾಮನೇ ಇಲ್ಲ ಅಂತಾಯಿತು. ರಾಮನ ವ್ಯಾಪ್ತವಾದಂತಹ ರೂಪ ಹನುಮಂತ ದೇವರು ಉಪಾಸನೆ ಮಾಡ್ತಾರೆ ಅಂತೆ, ಎಲ್ಲಿ ನೋಡಿದರೂ ರಾಮ ಅವರಿಗೆ. ಹಾಗೆ ವ್ಯಾಪ್ತವಾದ ರೂಪ ಅದು ರಾಮನದ್ದು. ಕೃಷ್ಣಾವತಾರದಲ್ಲಿ ಇಡೀ ಅವತಾರದ ಉದ್ದಗಲಕ್ಕೆ ಭಗವಂತ ಆ ತನ್ನ ವ್ಯಾಪ್ತವಾದ ರೂಪವನ್ನು ತೋರಿಸಿದ ಘಟನೆಗಳು ಮುಂದೆ ನಾವೆಲ್ಲ ನೋಡಬಹುದು. ನಾವು ಕೃಷ್ಣನ ಪುಟಾಣಿ ರೂಪದಿಂದ ಆರಂಭ ಮಾಡಿ ಅರ್ಜುನನ ಯುದ್ಧದ ಘಟ್ಟದ ತನಕನೂ ಕೂಡ ದೇವರು ವಿಶ್ವರೂಪವನ್ನು ತೋರಿಸಿದ ಪರಿಯನ್ನು ಮಹಾಭಾರತ ಭಾಗವತಗಳು ಉಲ್ಲೇಖ ಮಾಡಿವೆ ಅಂತ. ದೇವರ ಆ ಬೃಹದ್ ರೂಪವನ್ನು ನೋಡಿ ದೇವಕಿ ಪ್ರಾರ್ಥಿಸ್ತಾಳಂತೆ, ಸ್ವಾಮಿ ದೊಡ್ಡ ರೂಪ ಕಾಣುವ ಯೋಗ್ಯತೆ ನನಗಿಲ್ಲ, ಪುಟ್ಟ ರೂಪವನ್ನು ತೋರಿಸು ಅಂತ ಹೇಳಿದಾಗ ಚಿಕ್ಕ ರೂಪವನ್ನು ನಮ್ಮ ದೇವರು ಸ್ವೀಕಾರ ಮಾಡಿದ. ಉಪನಿಷತ್ತು ಹೇಳುತ್ತೆ, ಅಣೋರಣೀಯಾನ್ ಮಹತೋ ಮಹೀಯಾನ್. ದೇವರು ಅಣುವಿಗಿಂತ ಅಣು, ಮಹತ್ತಿಗಿಂತ ಮಹತ್. ನಮ್ಮ ದೇವಸ್ಥಾನದಲ್ಲಿ ಗರ್ಭಗುಡಿಯೊಳಗೆ ದೇವರಿದ್ದಾರೆ, ಪುಟಾಣಿ ದೇವರಿದ್ದಾರೆ. ಆದರೆ ದೇವರು ಅಷ್ಟೇ ಅಲ್ಲ, ಇಡೀ ದೇವಾಲಯದಲ್ಲಿ ತುಂಬಿದ್ದಾರೆ. ಅದಕ್ಕೆ ನಾವು ಹೇಳೋದು ನೋಡಿ, ದೇವಾಲಯದ ಅಲ್ಲಿ ಉಗುಳಬೇಡಿ, ಅಲ್ಲಿ ತುಳಿಬೇಡಿ, ನಮಸ್ಕಾರ ಮಾಡಿ, ಕೆಟ್ಟದ ಆಡಬೇಡಿ, ಒಳ್ಳೆಯದನ್ನೇ ಚಿಂತನೆ ಮಾಡಿ. ದೇವರು ಎಲ್ಲ ಕಡೆ ಇದ್ದಾರೆ. ಅನುರೂಪದಿಂದ ಗರ್ಭಗುಡಿಯ ಒಳಗಿದ್ದ ದೇವರು ಬೃಹದ್ರೂಪದಿಂದ ದೇವಸ್ಥಾನದ ಇಡೀ ವಠಾರದಲ್ಲಿ ತುಂಬಿಕೊಂಡಿರ್ತಾರೆ. ಆ ಬೃಹತ್ತಾದ ದೇವರು ಮನೆಗೆ ಹೊರಟಾಗ ನಮ್ಮ ಮನಸ್ಸಿನ ಒಳಗೆ ಹೃದಯದೊಳಗೆ ತುಂಬಿರ್ತಾರೆ. ಅವರನ್ನು ಹಿಡ್ಕೊಂಡು ಹೋಗಬೇಕು ಅನ್ನೋದನ್ನು ಹಿರಿಯರು ಎಚ್ಚರಿಸಿದ್ದಾರೆ. ದೇವರು ಹಾಗೆಯೇ ಅಣುವಿಗಿಂತ ಅಣು ನಮ್ಮ ಒಳಗೆ ತುಂಬಿದ್ದಾರೆ. ಮಹತೋ ಮಹೀಯಾನ್, ಇಡೀ ಜಗತ್ತಿನಲ್ಲಿ ವ್ಯಾಪಿಸಿದ್ದಾನೆ ಅಂತ. ನಮ್ಮ ದೇವರು ಅಣುರೂಪವನ್ನು ಸ್ವೀಕಾರ ಮಾಡಿದ. 2 ಕೈಯ ರೂಪ ದೇವಕಿಗೆ ತೋರಿಸಿದ. ನನ್ನ ಮಗು ಅಂತ ಪ್ರೀತಿಸ್ತಾಳೆ, ಮುದ್ದಿಸ್ತಾಳೆ. ನಮ್ಮ ದೇವರು ಹಾಗಿರ್ತಾರೆ. ಅಣುವಾಗಿಯೂ ಇರಬೇಕು, ಬೃಹತ್ತಾಗಿಯೂ ಇರಬೇಕು.
ನಮ್ಮ ಒಳಗೂ ಇರಬೇಕು. ನಾವು ಹೋದಲ್ಲೆಲ್ಲ ಬರಬೇಕು. ದೇವರ ಉಪಾಸನೆ ಹಾಗಿರಬೇಕಂತೆ. ನಮ್ಮ ದೇವರನ್ನು ವಸುದೇವ ಕೈಯಲ್ಲಿ ಹಿಡ್ಕೊಳ್ತಾನೆ. ದೇವರು ಹೇಳಿದ, ನಾನು ಹೇಳಿದಾಗೆ ಕೇಳು, ಕರ್ಕೊಂಡೋಗು ಅಂತ ಹೇಳ್ತಾನೆ. ರಾಮಾವತಾರ ವಿಶ್ವಾಮಿತ್ರನ ಬೆನ್ನ ಹಿಂದೆ ಸಾಗಿತು. ಕೃಷ್ಣಾವತಾರ ತನ್ನ ಬೆನ್ನ ಹಿಂದೆ ಎಲ್ಲರನ್ನೂ ಕರ್ಕೊಂಡು ಹೋಯಿತು. ವಿಶ್ವಾಮಿತ್ರನ ಬೆನ್ನ ಹಿಂದೆ ಸಿರುಗಿದ ರಾಮನಿಗೆ ಪ್ರಾಯಶಃ ಚೇಂಜ್ ಮಾಡಬೇಕು ಅಂತ ಕಾಣಿಸಿತು. ಕೃಷ್ಣಾವತಾರದಲ್ಲಿ ಬದಲಾವಣೆ ಮಾಡಿದ, ತಾನೇ ನೇತೃತ್ವವನ್ನು ವಹಿಸಿದ. ಹಿಡ್ಕೊಳ್ಳಿಕ್ಕೆ ವಸುದೇವ ಅಷ್ಟೇ, ಆದರೆ ಎಲ್ಲ ಡೈರೆಕ್ಷನ್ ಕೃಷ್ಣನದ್ದೇ. ಲೆಫ್ಟ್ ರೈಟ್ ಹೇಳಿದ, ನಾನು ಹೇಳ್ದಲ್ಲಿ ಹೋಗು ಅಂತ. ನಮ್ಮ ದೇವರೇ GPS ಹಾಕಿ ವಸುದೇವನನ್ನು ಕರ್ಕೊಂಡು ಹೊರಟ. ಅರಮನೆಯ ಬಾಗಿಲು ಬಿದ್ದಿತ್ತು. 7 ಬಾಗಿಲು ಹಾಕಿದ್ದು, ಬೀಗ ಹಾಕಿತ್ತು. ನಮ್ಮ ದೇವರು ಬಂದರೆ ಎಲ್ಲ ಬಾಗಿಲೂ ತೆರೆದುಕೊಂಡಿತಂತೆ. ಯಾಕೆಂತಂದರೆ ಭಾಗವತ ಹೇಳಿತು, ಎಲ್ಲಿ ಬಾಗಿಲು ಹಾಕಿರ್ತದೆ ಬಾಗಿಲು ತೆಗೆಯುವ ಕೆಲಸ ದೇವರು ಮಾಡ್ತಾನೆ ಅಂತ. ಬಂಧಕನಾದ ದೇವರು ಮೋಚಕ, ಯಾರು ಬಂಧಿಸ್ತಾನೆ ಆ ಬಂಧನದಿಂದ ಬಿಡುಗಡೆ ಮಾಡುವವನೂ ಅವನೇ. ಕೃಷ್ಣ ವಸುದೇವನಿಗೆ ಹೇಳಿದ, ಹೊರಕ್ಕೆ ಹೊರಡು ಅಂತ. ಬಾಗಿಲುಗಳು ತೆರೆಕೊಂಡಿತ್ತು ಅಂತ. ಅಂದರೆ ಭಗವಂತ ಬಂಧನದಿಂದ ಬಿಡುಗಡೆ ಮಾಡಿದ ಅಂತ. ಹೊರಗೆ ಹೋದ, ಮತ್ತೆ ಬಾಗಿಲು ಹಾಗೆ ಬಿದ್ದಿತು. ಅದೇ ರೀತಿ ಬೀಗ ಬಿತ್ತು. ಬೀಗದ ಕೈ ಇಲ್ಲ, ಬೀಗ ತೆರೆದುಕೊಂಡಿತು. ಬಾಗಿಲು ತೆಗೆಯುವವರಿಲ್ಲ, ಬಾಗಿಲು ತೆರೆದುಕೊಂಡಿತು. ಇದು ಭಗವಂತನ ಶಕ್ತಿ ಅಂತ ಭಾಗವತ ಉಲ್ಲೇಖ ಮಾಡುತ್ತೆ. ಹಾಗಾಗಿ ನಮ್ಮ ಮನೆಯ ಜವಾಬ್ದಾರಿ ಭಗವಂತನಿಗೆ ಕೊಡಬೇಕಂತೆ. ಈ ಬೀಗ ಹಾಕದಿದ್ದರೂ ಮನೆಯನ್ನು ರಕ್ಷಣೆ ಮಾಡ್ತಾನೆ ನಮ್ಮ ದೇವರು. ಇಡೀ ಜಗತ್ತನ್ನು ಹೇಗೆ ರಕ್ಷಣೆ ಮಾಡ್ತೇನೆ ಅನ್ನೋದನ್ನು ಭಗವಂತ ನಮಗೆ ತೋರಿಸ್ತಾನೆ ಅಂತೆ.